ಹಾಗೆ ಒಂದು ಕ್ರೀಡಾಕೂಟಕ್ಕೆ ಪ್ರೊ ಕಬಡ್ಡಿಯ ತಾರೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿಬಂಧ ಸುಶೀಲ್ ಸಿದ್ದಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಅಂಕಣದಲ್ಲಿ ಬರಲಿಕ್ಕಿದ್ದಾರೆ. ಎಸ್ ರೈಟ್ ನಲ್ಲಿ ಕೆವಿನ್ ಸಿದ್ದಿ ಆಲ್ಮೋಸ್ಟ್ ಭಾಗದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ಳುವಂತ ಆಟಗಾರ ಒಂದೊಳ್ಳೆ ಉತ್ತಮವಾದಂತಹ ಟ್ಯಾಕಲ್ ಬಂತು ಮನು ಅವರಿಂದ. ರೈಟ್ ನಲ್ಲಿ ರಾಮಕೃಷ್ಣ ಅರ್ಜುನ ಆಟಗಾರ ನೋಡುವ ಬೋನಸ್ ಆನ್ ಸಂದರ್ಭ. ಭಾರಿ ಬೇಡವಾದಂತಹ ಹಿಡಿತ ಭಾಗದಲ್ಲಿ ಬಂದಂತಹ ಮಿಸ್ಟೇಕ್. ಹಾಗೆ ಆಟಗಾರ ಕೂಡ ಔಟ್ ಆಗಬೇಕಾಗುತ್ತಾ. ಒಂದು ಮಲ್ಟಿಪಲ್ ರೈಟ್ ಪಾಯಿಂಟ್ಗೆ ವಾಪಸ್ ಆದ್ರು. ಎಸ್ ರೈಟ್ ನಲ್ಲಿ ಆನ್ ಫೈಟ್ 7 ಜನ ಡಿಫೆನ್ಸ್ ಬಿಡಬ. ಹಾವೇರಿ ಖಂಡಂತ ಶ್ರೇಷ್ಠ ಮಟ್ಟದ ತಂಡಗಳಲ್ಲಿ ಒಂದಾಗಿರುವಂತಹ ಸ್ಪಾನ್ಸರ್ಶಿಪ್ ನಲ್ಲಿ ಬರುವಂತಹ RFC ಮುತ್ತಾಳಕೊಪ್ಪ ರೈಟ್ ಕಾರ್ನರ್ ಭಾಗದಲ್ಲಿ ಗಾಳಿನ ಮಾಡ್ಕೊಂಡಿದ್ರು. ಎಸ್ ರೈಟ್ ನಲ್ಲಿ ಸನತ್ ತೋಳ 4 ಜನ ಆಟಗಾರ ನಡುವೆ ಕಾಳ ಮೂಲದ ಆಟಗಾರ. ಈ ಎಲ್ಲ ತಂಡಗಳು ಕೂಡ ನಾಳೆ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿಗ್ಲಿಕ್ಕಿದೆ. ಯಾರ್ಯಾರು ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಆದಷ್ಟು ಬೇಗ ಮಾಡ್ಕೊಳ್ಳಿ. ಈ ಒಂದು ಕ್ರೀಡಾಕೂಟದ ವಿಡಿಯೋಗಳು ಮಾತ್ರ ಅಲ್ಲ, ಸಿರಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೂಡ ಆಗುವಂತ ಎಲ್ಲ ಪಂದ್ಯಾಟಗಳು ಸಿಗ್ಲಿಕ್ಕಿದೆ. ಎಸ್ ರೈಟ್ ನಲ್ಲಿ ಬಾಬು ಜೈಮಾಥ ಮೈನಳ್ಳಿ ಬಿ ತಂಡದ ಆಟಗಾರ. ಒಂದೊಳ್ಳೆ ಅದ್ಭುತವಾದಂತಹ ಟ್ಯಾಕಲ್ ಬಂತು ಉಮೇಶ್ ಹಾಗೂ ಯಶವಂತ್ ಅವರಿಂದ. ಹಾಗೆ ಮುಂದಿನ ಪಂದ್ಯಕ್ಕಾಗಿ ಜೈಮಾಥ ಮೈನಳ್ಳಿ ಎ ವಿರುದ್ಧವಾಗಿ ಶ್ರೀ ಬಂಗಾರೇಶ್ವರ ಖುಡ್ನಾಪುರ. ರೆಡ್ನಲ್ಲಿ ಆಫ್ ಫೈಟ್ ಯಾವುದೇ ಅಂಕವಿಲ್ಲದೆ ಒಂದು ಕೆಂಪರಿಗೆ ವಾಪಸ್ಸಾದ್ರೆ ಸೂಪರ್ ಟ್ಯಾಕಲ್ ಆಗಿದೆ. ನೋಡು ಇಲ್ಲವೇ ನಡಿ ಒಂದಂಕ ಬಂದ ಪಡೆಯಲ್ಲ ಬಾದಲ್ಲಿ ಅಂಕಣ ಬಿಟ್ಟು ಹೊರ ನಡಿ. ರೈಟ್ ಅಲ್ಲಿ ಸನತ್ ಟ್ಯಾಕಲ್ ಮೇನಳ್ಳಿ ಬಿ ತಂಡದ ಆಟಗಾರರಿಂದ ಸನತ್ ಥಾಡ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ್ರು. ಎಸ್ ರೈಟ್ ನಲ್ಲಿ ಕವಿ ಮುತಾಳಕೊಪ್ಪ. ರೈಟ್ ನಲ್ಲಿ ಕೆವಿ ಯಾವುದೇ ಅಂಕವಿಲ್ಲದೆ ಅಂಕಗಳಿಗೆ ವಾಪಸ್ ಆದ್ರು. ರೈಟ್ ನಲ್ಲಿ ರಾಮಕೃಷ್ಣ 4 ಜನ ಆಟಗಾರ ನಡುವೆ ಬೋನಸ್ ಆಫ್ ಆಗಿರೋ ಸಂದರ್ಭ. ಮಾಡು ಇಲ್ಲವೇ ನಡಿ. ರೈಟ್ ನಲ್ಲಿ ಆಲ್ ಫೈಟ್ ಮೈನಳ್ಳಿ ಬಿ ತಂಡದ ಆಟಗಾರ. ಅದನ್ನು ಉತ್ತಮವಾದಂತ ಟ್ಯಾಕಲ್ ಬಂತು. ಎಸ್ 3 ಜನ ಆಟಗಾರ ನಡುವೆ ಸೂಪರ್ ಟ್ಯಾಕಲ್ ಆನ್ ಸಂದರ್ಭ. ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಶಾಲೆ ಮುಖಿಯಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿರುವಂತಹ ಆಟಗಾರರನ್ನ ಔಟ್ ಮಾಡುವಲ್ಲಿ ಯಶಸ್ವಿ ಆದ್ರು.
ಈ ಸಂದರ್ಭದಲ್ಲಿ ಸ್ಕೋರ್ 6-2 4 ಅಂಕಗಳ ಮುನ್ನಡೆಯಲ್ಲಿ ಆರ್ಎಫ್ಸಿ ಮುತ್ತಾಳಕೊಪ್ಪ. ಎಸ್ ರೈಟ್ ನಲ್ಲಿ ಕೆವಿನ್ ಸಿದ್ದಿ ಉತ್ತಮವಾದಂತಹ ಟ್ಯಾಕಲ್ ಏನಾಗಿತ್ತು, ಆದ್ರೆ ಅದ್ಭುತವಾದಂತಹ ದಾಳಿ ನಡೆಸ್ಕೊಂಡ್ರು, ಒಂದು ಎಸ್ಕೇಪಿಂಗ್ ಸ್ಕಿಲ್ ಬೆಳೆಸ್ಕೊಂಡ್ರು, ಒಂದು ಮಲ್ಟಿಪಲ್ ರೇಟ್ ಪಡೆದು ಅಪಾಸತಿಯನ್ನು ಪಡ್ಕೊಳ್ತಾ ಇದ್ದಾನೆ. ನಾಲ್ಕು ಜನ ಆಟಗಾರ ನಡುವೆ ರೆಡ್ ನಲ್ಲಿ ರಾಮಕೃಷ್ಣ, ಸಾಕಷ್ಟು ವೇಗವಾದ ಚುರುಕಿನ ಪಾದಚಲನೆ, ರೈಟ್ ಕಾರ್ನರ್ ಭಾಗದಲ್ಲಿರುವಂತಹ ಆಟಗಾರನ ಚುರುಕಿನ ಪಾದಚಲನೆಯೊಂದಿಗೆ ಔಟ್ ಮಾಡುವಲ್ಲಿ ಯಶಸ್ವಿಯಾದ್ರು. ಸಮಯದ ಕೋರಿಕೆಯಲ್ಲಿ ಎಸ್ ರೈಟ್ ನಲ್ಲಿ ಕೆವಿನ್ ಸಿದ್ದಿ, ಆರು ಜನ ಆಟಗಾರ ನಡುವೆ ಬೋನಸ್ ಆನ್ ಆಗಿ ಸಂದರ್ಭ. ಸಾಕಷ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡಿರುವಂತಹ ಅನುಭವದ ತಾರೆಯರು ಈಗಾಗಲೇ ಆರ್ಎಫ್ಸಿ ಮುತ್ತಾಳಕೊಪ್ಪ ತಂಡದಲ್ಲಿ ಗಮನಿಸಿಕೊಳ್ತಾ ಇದ್ದಾರೆ. ರಾಮಕೃಷ್ಣ ಸನತ್ತಾಳ, ದರ್ಶನ್ ದೇವಳ್ಳಿ, ಪ್ರವೀಣ್ ಮರೂರ್, ಯಶವಂತ, ಉಮೇಶ, ಮನು, ಸಾಕಷ್ಟು ಬಲಿಷ್ಠ ಆಟಗಾರನ ಪರಿಚಯಿಸಿಕೊಳ್ತಾ ಇದೆ ಒಂದು ಕದಂಬೋತ್ಸವ ಮೈದಾನ. ಜಿಲ್ಲಾಡಳಿತ, ಉತ್ತರ ಕನ್ನಡ ಹಾಗೂ ಸಂಸದೀಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಇವರ ವತಿಯಿಂದ ಆಯೋಜನೆಗೊಂಡಿರುವಂತಹ ಕದಂಬೋತ್ಸವ 2025ರ ಪ್ರಥಮ ದಿನದ ಪ್ರಥಮ ಕಬಡ್ಡಿಯ ಕ್ರೀಡಾಕೂಟ. 3 ಜನ ಆಟಗಾರ ನಡುವೆ ಬೋನಸ್ ಕೂಡ ಆಫ್ ಆಗಿರೋ ಸಂದರ್ಭ, ಯಾವುದೇ ಅಂಕವಿಲ್ಲದೆ ಒಂದು ಎಂಟರಿಗೆ ವಾಪಸ್ ಆದ್ರು. ಟ್ಯಾಕಲ್ ಒಂದು ಬೋನಸ್ ಅಂಕ ಎದುರಾಳಿ ತಂಡಕ್ಕೆ, ಒಂದು ಟ್ಯಾಕಲ್ ಅಂಕ ಆರ್ಎಫ್ಸಿ ಮುತ್ತಾಳಕೊಪ್ಪ ತಂಡಕ್ಕೆ. ಸೈಡ್ ನಲ್ಲಿ ಸನತ್ತಾಳ, ಬಾರಿ ಮಿಡ್ ಲೈನ್ ಸಮೀಪ ಡಬಲ್ ಟೈ ಮಾಡುವಂತ ಪ್ರಯತ್ನ, ಓಂಕಾರ್ ಈ ಬಾರಿ ಮಿಸ್ಟೇಕ್ ಮಾಡ್ಕೊಂಡ್ರು. ಶ್ರೀ ಬಂಗಾರೇಶ್ವರ ಗುಡ್ಡಾಪುರ ತಂಡ ಆಟಗಾರ ಆದಷ್ಟು ಬೇಗ ಅಂಕಣದ ಪ್ರವೇಶದ್ವಾರ ಸಿದ್ಧಗೊಳ್ಳಿ. ನಗದು ಪಡಾಗ್ತಾ ಇದ್ದ ಮನು ಅವರನ್ನು ಔಟ್ ಮಾಡಲು ಯಶಸ್ವಿಯಾದಂತಹ ದಾಳಿಗಾರ. ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಲೆಫ್ಟ್ ಕಾರ್ನರ್ ಭಾಗದಲ್ಲಿರುವಂತಹ ಮೈನಳ್ಳಿ ಬಿ ತಂಡದ ಆಟಗಾರ ಒಂದು ಬೇಡವಾದಂತಹ ಹಿಡಿತಕ್ಕೆ ಮುಂದಾದ್ರು. ರೈಟ್ ನಲ್ಲಿ ಬಾಬು, ಏಳು ಜನ ಆಟಗಾರ ನಡುವೆ ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಚಲನೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಒಂದು ಡಬಲ್ ಸ್ಟೇಕ್, ಒಂದು ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ಲೆಫ್ಟ್ ಕಾರ್ನರ್ ಭಾಗದ ಸೈಡ್, ರೈಟ್ ಕಾರ್ನರ್ ಭಾಗದಲ್ಲಿ ಬಾಬು, ಎಸ್ ರೈಟ್ ಅಲ್ಲಿ ರಾಮಕೃಷ್ಣ. ಶ್ರೀ ಬಂಗಾರೇಶ್ವರ ಗುಡ್ನಾಪುರ ತಂಡದ ಆಟಗಾರ ಆದಷ್ಟು ಬೇಗ ಸಕಲ ಸಿದ್ಧತೆಯಲ್ಲಿ. ಅದರಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಬಂತು. 1+2 3 ಪಾಯಿಂಟ್ಸ್. ಈ ಸಂದರ್ಭದಲ್ಲಿ ಸ್ಕೋರ್ ಹಾಫ್ ಟೈಮ್. ಗುಚ್ಚಿಯಾಡದ ಪ್ರಥಮ ದಾಳಿನ ಆರಂಭಿಸಿಕೊಳ್ತಾ ಇದ್ದಾನೆ ಕೆವಿನ್ ಸಿದ್ದಿ. 7 ಜನ ಡಿಫೆನ್ಸ್ ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ
ಕನ್ಸಿಡರ್ ಆಗ್ತಾ ಇದೆ. ಎಸ್ ರೈಟ್ ನಲ್ಲಿ ಸಣ್ಣ ತಾಳ, ರೈಟ್ ನಲ್ಲಿ ಸಣ್ಣ ತಾಳ. 7 ಜನ ಆಟಗಾರ ನಡುವೆ ಕ್ಲಿಯರ್ ಕಟ್ 14-9 ಪಂದ್ಯ ಸಾಗಿ ಬರ್ತಾ ಇದೆ. 14-9 ಮುತ್ತಾಳ್ಕೊಪ್ಪ ತಂಡ ಪರವಾಗಿ. ಎಸ್ ರೈಟ್ ನಲ್ಲಿ ಬಾಬು, ಜಯಮಾತಾ ಮೈನಳ್ಳಿ ಬಿ ತಂಡದ ಪ್ರಮುಖ ಆಟಗಾರ. ಅದು ಬೇಡವಾದಂತ ಹಿಡಿತ, ಕಮರ್ಸ್ ಭಾಗದಲ್ಲಿ ಬಂದಂತ ಮಿಸ್ಟೇಕ್. ಮುಂದಿನ ಪಂದ್ಯಕ್ಕಾಗಿ ಬನವಾಸಿ ವಿರುದ್ಧವಾಗಿ ಶ್ರೀ ಬಂಗಾರೇಶ್ವರ ಗುಡ್ನಾಪುರ 2 ತರ ಆಟಗಾರ ನಾಡಚಿಮಿಕೆ ಆಗಮಿಸಿಕೊಳ್ಳಿ. ತಮಗಿಂದ ದ್ವಿತೀಯ ಕರೆ. ಎಲ್ಲ ಓಡು ಎಣ್ಣೆ ಕುಡಿದು ಮಕ್ಕಂದ ಹೆಸರು ಕೊಟ್ಟು ಓಡು ಎಣ್ಣೆ ಕುಡಿದು ಮಕ್ಕಂದ ಒಂದು ಪಂದ್ಯ ಕುಟುಂಬನ ಸಾಕಷ್ಟು ಪ್ರೇಕ್ಷಕರು ಕೂಡ ಅತ್ಯಂತ ಕುತೂಹಲಕಾರಿಯಾಗಿ ನೋಡುತ್ತಿದ್ದಾರೆ. ಆ ಎಲ್ಲ ಪ್ರೇಕ್ಷಕರು ಕೂಡ ಮತ್ತೊಮ್ಮೆ ಕದಗೋತ್ಸವ ಕ್ರೀಡಾಕೂಟದ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾರೆ. ಎಸ್ ರೈಡ್ನಲ್ಲಿ ಕೆವಿನ್ ಸಿದ್ದಿ ಅಂಕಕ್ಕೆ ಮನವಿ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಟಚ್ ಮಾಡುವಂತಹ ಪ್ರಯತ್ನ, ಇದು ಕೆವಿನ್ ಸಿದ್ದಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ, ಅದಕ್ಕೆ ಆಟಗಾರರು ಸಹಕರಿಸಬೇಕು. 14-11 ರೈಟ್, ಇಟ್ಸ್ ಎ ಗಿವ್ ಆರ್ ಮಾಡು ಇಲ್ಲವೇ ನಡಿ. ರೈಟ್ ಅಲ್ಲಿ ರಾಮಕೃಷ್ಣ ಜೋರಾದ ಚಪ್ಪಾಳೆ. ಪಂದ್ಯ ಏನ್ ಬೇಕಾದ್ರೆ ಆಗ್ಬೋದು, ಕಬಡ್ಡಿಯ ಹಾಗೆ ನಮ್ಮ ಒಂದು ದೇಶೀಯ ಕ್ರೀಡೆ. 4 ಜನ ಆಟಗಾರ ನಡುವೆ ಕೆವಿನ್ ಸಿದ್ದಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೆವಿನ್ ಮರೂರವರ ಕಿಕ್ ಮಾಡುವ ಮುಖಿಯೊಂದಿಗೆ ಈಗ 14-13 ಮುತ್ತಾಳಕೊಪ್ಪ ತಂಡ ಪರವಾಗಿ 1 ಅಂಕದ ಮುನ್ನಡೆಯಲ್ಲಿ. ನಮ್ಮ ಈ ಒಂದು ದೇಶೀಯ ಕ್ರೀಡೆ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ರೋಚಕತೆಯನ್ನ ಇದರೊಂದಿಗೆ 14 ಸಮಬಲ. ಸಮಬಲ 13-2. ಯಶವಂತ್ ದೇವಳಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ, ರೈಟ್ ಕಾರ್ನರ್ ಭಾಗದಲ್ಲಿ ಸಣ್ಣ ಹೊರಗೆ ಹೋಗಿದ್ದಾನೆ. 2 ಔಟ್. ಹೌದು, 2 ಔಟ್. ಒಂದ್ಸರಿ ಹೇಳ್ತೀರಾ ಬನವಾಸಿ ಅಂತ ಎಲ್ಲರೂ ಕೂಡ ಜೋರಾಗಿ, ಒಂದ್ಸರಿ ಹೇಳ್ತೀರಾ ಜೋರಾಗಿ ಬನವಾಸಿ ಕ್ರೀಡಾಂಗಣಕ್ಕಾಗಿ. ಹದಿನೈದು 14 ಈ ಸಂದರ್ಭದಲ್ಲಿ ಸ್ಕೋರ್ 18-14. ಕ್ರೀಡಾಕೂಟದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಮಂಜುನಾಥ ಅಲ್ವಳಿ ಸರ್ ಅವರು, ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರು, ಹಾಗೆ
ಬಾರಿ ಬಾರಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆರಾಮ ರೆಡ್ ಮನಿ ಡಬಲ್ ಮುಂದಿನ ತಂಡಕ್ಕಾಗಿ ಅನಿಸಬೇಕ ಆಟಗಾರರು ಸಿದ್ಧತೆಯಲ್ಲಿ ರೆಡ್ ಮನಿ ಡಬಲ್ ಒಂದು ಶ್ರೀ ಬಂಗಾರೇಶ್ವರ ಗುಡ್ನಾಪುರ ವೃತ್ತವಾಗಿ ಟೀಮ್ ಬನವಾಸಿ ಬನವಾಸಿ ಎಸ್ ರೈಡ್ನಲ್ಲಿ ಒಂದು ಬೋನಸ್ ಸಂಗ್ರಹಿಸಲ್ಪಡಾಗ್ತಾ ಇದೆ. ರನ್ನಿಂಗ್ ಬೋನಸ್ ಪ್ರಯತ್ನದಲ್ಲಿ ಒಂದು ಅಂಕವನ್ನು ಗಳಿಸಿಕೊಳ್ಳಲು ಯಶಸ್ವಿಯಾದರು. ಬೋನಸ್ ಹೋಗ್ಲಿ ತೊಂದ್ರೆ ಇಲ್ಲ. ಕವರ್ಸ್ ಭಾಗದಲ್ಲಿ ದರ್ಶನ್ ತಿಳುವಳಿ, ಕೋಲಾರ ಜಿಲ್ಲೆಯಲ್ಲಿ ನಡೆಯುವಂತಹ ಕಬಡ್ಡಿಯ ಪಂದ್ಯಾವಳಿಯಲ್ಲಿ ಪ್ರಮುಖ ಡಿಫೆಂಡರ್ ಆಗಿ ಗುರುತಿಸಿಕೊಂಡಿರುವಂತಹ ತಿಳುವಳಿ ಮೂಲದ ಆಟಗಾರ. ದಾಳಿ ಮಾಡಿಕೊಂಡ್ರು. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. आखिरी खेल 4 मिनट का बाकी है. दोनों टीम का कैप्टन 20-50 मल्टीपल रेट पॉइंट के पास आದ್ರು. ಸಾರಿ 20-17 20-17ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮೈನಳ್ಳಿ ಬಿ ತಂಡ ಪರವಾಗಿ 20-17 ಕ್ಲಿಯರ್ ಕಟ್ ಬೋನಸ್. ಸೂಪರ್ ಬೋನಸ್. ಪಾಯಿಂಟ್ ಬೋನಸ್ ಆಲ್ಮೋಸ್ಟ್ ತಪ್ಪಾರೆ. ಎಸ್ ರೈಡ್ನಲ್ಲಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಸ್ಕೋರ್ 21-17 21-17. ಕ್ಷಣಕ್ಕೂ ಕೂಡ ರೋಚಕತೆ, ಕ್ಷಣಕ್ಕೂ ಕೂಡ ಅಂಕದಲ್ಲಿ ಬದಲಾವಣೆ ಆಗ್ತಾ ಇದೆ. ನಮ್ಮ ಈ ಒಂದು ದೇಶೀಯ ಕ್ರೀಡೆಗಳಿಗೆ ಅಸಾಧ್ಯ ಎನ್ನುವುದು ಯಾವುದೇ ಇಲ್ಲ. ಸಾಧ್ಯ ಎಂಬುದು ಸಾಧಕನ ಸತ್ತು ಹೊತ್ತಿದೆ. ಸೌಂದರ್ಯ ಸತ್ತಲನ್ನು ತೋರಿಸ್ಕೊಳ್ತಾ ಇದ್ದಾರೆ ರೆಡ್ ಅಲ್ಲಿ ಸಣ್ಣ ಥಳ 5 ಜನ ಆಟಗಾರ ನಡುವೆ ಮತ್ತೊಂದು ಅಂಕದ ಸರಬರಾಜು ಆಗ್ತಾ ಇದೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-19 22-19. ಮೂವತ್ತಾರು ಎಸೆತಗಳಲ್ಲಿ 63 ರನ್ ಅವಶ್ಯಕತೆ. ಮಲ್ಟಿಪಲ್ ರೆಕಾರ್ಡ್ಗೆ ಪಸಾದ್ರು. 24-20. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಲಿಯರ್ ಮಾಡಿ ಹೋಗ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಟಗಾರನ ಔಟ್ ಮಾಡಲು ಯಶಸ್ವಿಯಾದರು. 2024ರ ಚಾಂಪಿಯನ್ಸ್ ಆಗಿ ಹೊರಬರುತ್ತಾ ಮುಥಾಳ ಕೊಪ್ಪ ಒಂದು ಕಡೆ ಆದ್ರೆ ಈ ಸಂದರ್ಭದಲ್ಲಿ ಸ್ಕೋರ್ 21-24. 24-21 ಮೈನಳ್ಳಿ ತಂಡ ಪರವಾಗಿ. ಪ್ರೇಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ
ಆಟಗಾರರು ಕೂಡ ಅಭಿನಂದನೆ ಸಲ್ಲಿಸ್ಕೊತಾ ಇದ್ದಾವೆ.